ಎಲ್ಲರಿಗೂ ಹಾಯ್. ಇವತ್ತಿನ ವಿಡಿಯೋದಾಗ ಟೊಮೆಟೊ ಕರಿ ಮಾಡೋದು ಹೆಂಗಂತ ಹೇಳ್ತೈತಿ ಬರ್ರಿ. ಟೊಮೆಟೊ ಹಣ್ಣು 2 ತೊಗೊಂಡೈತಿ, 2 ಈರುಳ್ಳಿ ತೊಗೊಂಡೈತಿ. ಅವೆರಡನ್ನೂ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. 2 ಹಸಿಮೆಣ್ಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಅವನ್ನೆರಡು ಕಟ್ ಮಾಡಿ ಇಟ್ಕೊಂಡೀನಿ. ಎಲ್ಲನೂ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡೈತಿ. ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ರಿ. ಆ ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ರಿ. ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ. ಎಣ್ಣೆ ಒಳಗೆ ಸ್ವಲ್ಪ ಅದನ್ನು ಫ್ರೈ ಮಾಡಬೇಕು. ಎರಡೂ ಮಿಕ್ಸ್ ಮಾಡಿಕೊಂಡು ಚೆಂದಾಗ ಫ್ರೈ ಮಾಡ್ಕೋಬೇಕು. ಎಣ್ಣೆ ಒಳಗೆ ಎರಡೂ ಫ್ರೈ ಆದ್ರೆ ಫ್ಲೇವರ್ ಚಂದ ಇರ್ತೈತಿ. ನಾ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ನಲ್ಲ ಅವನ್ನ ಹಾಕ್ತೀನಿ. ತರಕಾರಿ ಪಲ್ಯಗಳು ಅಥವಾ ಕಾಳು ಪಲ್ಯನ ತಿಂದು ನಿಮಗೆ ಬೇಜಾರಾದಾಗ ಊಟಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತಂದು ಈ ಥರ ಟೊಮೆಟೊ ಕರಿನ ಮಾಡ್ಕೋಬೋದು. ಅಗದಿ ಕಡಿಮೆ ಪದಾರ್ಥಗಳ ಜೊತೆಗೆ ಮಾಡ್ಕೋಬೋದು. ಇನ್ನು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿರೋನ್ನ ಹಾಕ್ತೈತಿ. ಅದನ್ನು ಚೆಂದಾಗ ಫ್ರೈ ಮಾಡ್ಕೊತೈತಿ. ಟೊಮೆಟೊ ಬೇಯಬೇಕಂದ್ರೆ ಅದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಮಿಕ್ಸ್ ಮಾಡಿರಿ. ಟೊಮೆಟೊ ಜಲ್ದಿನ ಬೆಂದು ಬಿಡುತ್ತೆ. ಸ್ವಲ್ಪ ನೀರು ಹಾಕ್ರಿ. ಚೆಂದಾಗ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ರಿ. ನೋಡ್ರಿ, ಹಿಂಗೆ ಸ್ವಲ್ಪ ಬೇಂದೈತಿ. ನೋಡಿರಿ, ಇದಕ್ಕೆ ಸ್ವಲ್ಪ ಎಷ್ಟು ಬೇಕು ಖಾರ ನಿಮ್ಗೆ ಅಷ್ಟು ಹಾಕೋರಿ. ಅಂದ್ರೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಾಕೋರಿ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋರಿ. ನಿಮ್ಮ ಟೇಸ್ಟು. ಅರಿಶಿಣ ಪುಡಿ ಹಾಕೋರಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ಚೆಂದಾಗಿ ಅದರೊಳಗೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಇದನ್ನು ರೊಟ್ಟಿ, ಚಪಾತಿ, ಅನ್ನದೊಳಗೂ ತಿನ್ನೋಕ್ಕೂ ಟೇಸ್ಟ್ ಆಗಿರ್ತೈತಿ. ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡು ನಂತರ ನೋಡಿರಿ ಚೆಂದಾಗ ಆಗಿರ್ತೈತಿ ಟೊಮೆಟೊ ಕರಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊರಿ. ನೋಡಿರಿ, ಚಪಾತಿಯಾಗ ಅನ್ನದಾಗ ತಿನ್ನೋಕೆ ಟೊಮೆಟೊ ಕರಿ ಟೇಸ್ಟಿಯಾಗಿರ್ತೈತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.